ಕೇಳ್ರ ಒಂದೊಂದ್ಸಲ ನಿಮ್ಮ ಅಪ್ಪನ ನಿಮ್ಮ ಅವ್ವನ ನೀವು ಸೋಲಿಸ್ತೀರ ಅಂತ ತಿಳ್ಕೊಂಡೇರಿ. ಕಡಿಕಕ್ಕಿನ ಸೋಲ್ಸಿನೇ ಅವನ್ ಬಿಡ್ಲಿಲ್ಲ. ನನ್ನ ಹಠ ಬಾಳ ಕೆಟ್ಟ ತಿಳ್ಕೋರಿ. ಯಾರ್ಯಾರದ್ರಲ್ಲಿ ಇಂಥವ್ರು ಮಾಡೋರ್ ಕತ್ತಿ ಕೇಳ್ರಿ. ದೇವ್ರು ಕೊಟ್ಟಾರು, ಭಗವಂತರು ಕೊಟ್ಟಾರು ಈ ಮನುಷ್ಯ ಭವ, ಈ ಭೂಮಿ ತೆಲಿ ಮ್ಯಾಗ ನಿಮ್ ಪಾಲನೆ ಪೋಷಣೆ ಮಾಡಾಕ, ಜನ್ಮ ಕೊಡಾಕ ತಂದೆ ತಾಯಿ ರೂಪದಾಗ ದೇವ್ರ ಈ ಭೂಮಿ ತೆಲಿ ಮ್ಯಾಗ ಅವತಾರ ತಗೊಂಡಾರ. ಅವ್ರನ್ನ ಬಿಟ್ಟು ನಾವು ಗುಡಿ ಗುಂಡಾರ್ದ ದೇವ್ರ ಹುಡುಕಾಡಕತ್ತೀವಿ. ಅದಕ್ಕೆ ಕಾಯಂ ಕಲ್ಲ ದೇವ್ರು ಬಸ್ದಾಗ, ಜೀವಂತ ದೇವ್ರ ಮನ್ಯಾಗ, ಕರೆ ದೇವ್ರ ನಿಮ್ಮ ಆತ್ಮನೊಳಗದಾನ. ಆ ಜಾಗೃತ ಆಗ್ಬೇಕು. ಮನ್ಯಾಗಿರ್ತಕ್ಕಂಥ ತಂದೆ ತಾಯಿಯರಿಗೆ ತ್ರಾಸ ಕೊಟ್ಟು ನೀವು ಬಸ್ತ್ಯಾಗ ತೆಂಗಿನಕಾಯಿ ಎಲ್ಲ ಬಂಗಾರ ತೆಂಗಿನಕಾಯಿ ಬೆಳಗಿರು ನಿಮ್ಗೇನು ಮೋಕ್ಷ ಸಿಗಂಗಿಲ್ಲ. ಅದಕ್ಕ ಬರೆದ್ರು ಅವ್ರು ಬಹಳ ಚಂದ ಬರೆದ್ರು. ಬೇವು ಬೆಲ್ಲದೊಡಲೇನು ಫಲ, ಬೇವು ಬೆಲ್ಲದೊಳದಲ್ಲೇನು ಫಲ, ಹಾವಿಗೆ ಹಾಲೆರದರೇನು ಫಲ, ಮಾತಾ ಪಿತರನ್ನು ಬಳಲಿಸಿದಾತನು ಯಾತ್ರೆಯ ಮಾಡಿದರೇನು ಫಲ, ಜಾತ್ರೆಯ ಮಾಡಿದರೇನು ಫಲ. ತಂದೆ ತಾಯಿಗೆ ನೋವು ಕೊಟ್ಟ, ತಂದೆ ತಾಯಿಗೆ ತ್ರಾಸ ಕೊಟ್ಟ ನೀ ಶಿಖರ್ಜಿ ದರ್ಶನ ಮಾಡ್ರ ಮೋಕ್ಷ ಸಿಗೋದಿಲ್ಲ. ತಂದೆ ತಾಯಿ ಚರಂದಾಗ ಶಿಖರ್ಜಿ ದರ್ಶನ ಮಾಡುವಂತದ್ದು ಭಾವ ನಿಮ್ಮದಾಗಬೇಕು ಅಂದ್ರೆ ಮನುಷ್ಯ ಹೋದಾಗ ನಾವು ಜನ್ಮ ತಗೊಂಡದ್ದು ಸಾರ್ಥಕ ಆಗ್ತದೆ.